ಶಕ್ತಿ ಅನ್ನುವ ಶಬ್ದಕ್ಕೆ ಸಾಮರ್ಥ್ಯ ಅಂತ ಅರ್ಥ ಇರುವುದು ನಮಗೆಲ್ಲ ಗೊತ್ತಿದ್ದೇ ಇದೆ. ಅದಲ್ಲದೆ ಹೆಂಡತಿ ಅಂತ ಅರ್ಥವೂ ಕೂಡ ಇದೆ. ಶಕ್ಯತ್ವಾತ್ ಶಕ್ತಯೋ ಭಾರ್ಯಾಹ ಶಕ್ತಿ ಸಾಮರ್ಥ್ಯ ಮುಚ್ಯತೆ ಅಂತ ಬ್ರಹ್ಮತರ್ಕದಲ್ಲಿ ಇದ್ದ ವಚನವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ವಿವರಿಸಿದ್ದಾರೆ. ಅಲ್ಲಿ ಸುಪ್ತ ಶಕ್ತಿ ಅಂತ ಭಾಗವತದಲ್ಲಿ ಶಬ್ದ ಇದೆ. ಅದನ್ನು ವಿವರಿಸುವಾಗ ಶಕ್ತಿ ಅಂದರೆ ಹೆಂಡತಿಯೂ ಹೌದು, ಯಾಕೆಂದರೆ ಶಕ್ಯತ್ವಾತ್ ಅವಳು ಶಕ್ಯಳಾದ್ರಿಂದ, ಅರ್ಥಾತ್ ಕುಟುಂಬದ ಹಿರಿಯನಾದ್ರಿಂದ ಗಂಡನ ಶಕ್ತಿಗೆ, ಗಂಡನ ಅಂಕೆಗೆ ಒಳಪಟ್ಟವಳಾದ್ರಿಂದ ಅವಳನ್ನ ಶಕ್ತಿ ಅಂತ ಹೇಳ್ತಾರೆ. ಗಂಡನ ಅಂಕೆ ಒಳಪಟ್ಟವಳಾದ್ರಿಂದ ಶಕ್ಯ. ದರ್ಶನಕ್ಕೆ ಯೋಗ್ಯವಾದ್ದು ದೃಶ್ಯ, ಪಾನಕ್ಕೆ ಯೋಗ್ಯವಾದ್ದು ಪೇಯ, ಹಾಗೆ ಭೋಗಕ್ಕೆ ಯೋಗ್ಯವಾದ್ದು ಭೋಗ್ಯ, ಹೇಗುವ ಹಾಗೆ ಶಕ್ತಿಗೆ ಯೋಗ್ಯವಾದದ್ದು, ಶಕನಕ್ಕೆ ಯೋಗ್ಯವಾದದ್ದು ಶಕ್ಯ. ಆ ಶಕ್ಯವನ್ನೇ ಶಕ್ತಿ ಅಂತ ಹೇಳಿದ್ದಾರೆ. ಹಾಗಾಗಿ ತಿನ್ ಪ್ರತ್ಯಯ ಅಲ್ಲಿ ಬಂದಿರುವುದು ಕರ್ಮ ಎಂಬ ಅರ್ಥದಲ್ಲಿ. ಹಾಗೆ ಅಂತ ಹೇಳಿದಕ್ಕೆ ಸಾಮರ್ಥ್ಯ ಅಂತ ಅರ್ಥ ಇಲ್ಲ ಅಂತಲ್ಲ, ಭಾವ ಅದರ ಧಾತ್ವರ್ಥ ಅನ್ನೋ ಅರ್ಥದಲ್ಲಿ ಶಕ್ತಿ ಅಂದರೆ ಸಾಮರ್ಥ್ಯ ಅಂತನೂ ಅರ್ಥ ಆಗಬಹುದು. ಇವೆರಡು ಅರ್ಥಗಳನ್ನ ಆಚಾರ್ಯ ಹೀಗೆ ವರ್ಣಿಸಿದ್ದಾರೆ. ಇದು ಭಾಗವತ ತಾತ್ಪರ್ಯದ 3ನೇ ಸ್ಕಂದದ 2ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸುವಂತಹ, 3ನೇ ಸ್ಕಂದದ 6ನೇ ಅಧ್ಯಾಯದ 2ನೇ ಶ್ಲೋಕದಲ್ಲಿ ಕಾಣಿಸುವಂತಹ ಒಂದು ಅರ್ಥ. ಅದಷ್ಟು ಮಾತ್ರ ಅಲ್ಲ, ಶಕ್ಯ ಅಥವಾ ಶಕ್ತಿ ಅನ್ನೋ ಶಬ್ದದಿಂದ ನಾವು ಮಹದಾದಿಗಳನ್ನು ತಗೋಬಹುದು. ಶಕ್ಯತ್ವಾತ್ ಶಕ್ತಯೋ ವಿಷ್ಣೋ ಮಹದಾದ್ಯಾಹ ತಥಾ ರಮಾ. ಸ್ವರೂಪಶಕ್ತಿತ್ವಾತ್ ಸ್ವರೂಪಶಕ್ತಿ ಶಕ್ತಿತ್ವಾತ್ ಮುಖ್ಯಶಕ್ತಿ ಹಿ ಸಾತತ್ ಯತಃ ಅಂತ. ಮಹದಾದಿ ತತ್ವಗಳನ್ನು ಕೂಡ ಶಕ್ತಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವು ಕೂಡ ಆತನ ಅಂಕೆ ಒಳಪಟ್ಟದ್ದು. ಅದರಿಂದ ಅವುಗಳನ್ನು ಕೂಡ ಹೀಗೆ ಶಕ್ತಿ ಎಂಬ ಶಬ್ದದಿಂದ ಹೇಳುವುದು ಕಂಡು ಬಂದೇ ಬರುತ್ತದೆ. ಇದು ಕೂಡ ಭಾಗವತ ತಾತ್ಪರ್ಯದ 3ನೇ ಸ್ಕಂದದಲ್ಲಿ ಇರುವಂತಹ ಅಂಶವೇ. ಅದು ನಾವೀಗ 6ನೇ ಅಧ್ಯಾಯದಲ್ಲಿ ನೋಡಿದ್ವಿ. ಹಾಗೆ 7ನೇ ಅಧ್ಯಾಯದಲ್ಲಿ ಮಹದಾದಿ ತತ್ವಗಳನ್ನು ಕೂಡ ಶಕ್ತಿ ಅಂತ ಹೇಳಿದ್ದಾರೆ. ಭಗವಂತನ ಸ್ವರೂಪ ಶಕ್ತಿ ಏನಿದೆ ಅದು ಮುಖ್ಯ ಶಕ್ತಿ. ಅದಾದ ಬಳಿಕದ ಶಕ್ತಿ ರಮಾದೇವಿ, ಅದಾದ ಬಳಿಕದ ಶಕ್ತಿ ಮಹದಾದಿ ತತ್ವಗಳು. ಅದರ ಅಭಿಮಾನಿಗಳಾದಂತಹ ಚತುರ್ಮುಖಾದಿಗಳನ್ನು ಕೂಡ ಶಕ್ಯರು ಅಂತ ಹೇಳಲಿಕ್ಕೆ ಏನು ತೊಂದರೆ ಇಲ್ಲ. ಇದನ್ನೆಲ್ಲ ನೋಡಿದರೆ ನಮಗೆ ಹೀಗೆ ಗೊತ್ತಾಗ್ತದೆ.